ಹೆಲೋ ಎಲ್ಲ ವಿಸಂದ ವೀಕ್ಷಕರಿಗೆ ವೆರಿ ಗುಡ್ ಮಾರ್ನಿಂಗ್. ದಿನಾಂಕ 13 ಇವತ್ತು. ಸಮಯ ಕರೆಕ್ಟಾಗಿ 7 ಗಂಟೆ ಆಗಿದೆ. ಏನಕ್ಕೆ ಭವನ್ ಬಂದಿದ್ದೇನೆ, ಜೊತೆಗೆ ಒಂದು ಚೆನ್ನಾಗಿರೋ ಮನೆಯನ್ನು ಆ್ಯಕ್ಚುಲಿ ನೀವು ಇದನ್ನೆಲ್ಲ ನೋಡಿರ್ಬೋದು ಅಂತ ಅಂದ್ಕೊಳ್ತೀನಿ ನಮ್ಮ ಹಲವಾರು ವೀಡಿಯೋಗಳಲ್ಲಿ. ಸೊ ಒಂದು ಹೊಸ ಮನೆಯನ್ನು ತೋರಿಸ್ತಿದ್ದಾನೆ ಅಂತ ಅಂದ್ಕೊಂಡಿರ್ಬೋದು. ನಾವು ಅಂದರೆ ಅಕ್ಟೋಬರ್ನಿಂದ ಒಂದು 8 ತಿಂಗಳು ಜರ್ನಿ ಮಾಡಿರುವಂಥ ಒಂದು ಬ್ಯೂಟಿಫುಲ್ ಹೋಮ್, ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್, ಇದೆಲ್ಲದನ್ನು ನಿಮಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ. ಆರ್ ಯು ರೆಡಿ? ಓಕೆ, ಲೆಟ್ಸ್ ಗೋ ಇನ್ ಟು ದಿಸ್ ರೂಮ್. ಗೇಟ್ ಓಪನ್ ಮಾಡೋಣ. ಆ್ಯಕ್ಚುಲಿ 7 ಗಂಟೆ ಆಗಿರೋದ್ರಿಂದ ಆ್ಯಂಡ್ ರೀಸೆಂಟಾಗಿ ಎಕ್ಸಾಮ್ ಬರೆದು ಸುಮಾರಷ್ಟು ಟ್ರಿಪ್ ಮಾಡಿ ತುಂಬ ಸುಸ್ತಾಗಿ ನಿನ್ನೆ ತಾನೇ ಒಂದು ವಿದ್ಯಾಗ್ನಿಕರ್ಮ ವರ್ಕ್ಶಾಪ್ ಅಟೆಂಡ್ ಮಾಡಿ ತುಂಬ ಸುಸ್ತಾಗಿ ಮಲ್ಕೊಂಡಿದ್ದಾರೆ. ಎಕ್ಸಾಕ್ಟ್ಲಿ ನಾವು 7 o'clockಗೆ ಮೀಟಿಂಗ್ ಅಂತ ಹೇಳಾಗಿತ್ತು. ಸೊ ಅದಕ್ಕೆ ಎಲ್ಲರೂ ರೆಡಿ ಆಗ್ತಿದ್ದಾರೆ. ಸೊ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತೆಲ್ಲ ರೆಡಿ ಆಗೋಕ್ಕಿಂತ ಮುಂಚೆ ನೀವೇನು ನೋಡ್ತಿದ್ದೀರಾ, ಇದು ನಮ್ಮ ವಿಸಂದ ಮನೆಯ ಸಣ್ಣ ಗಾರ್ಡನ್. ನಾನು ಸುಮಾರಷ್ಟು ದಿನ ದೇವ್ರ ಮನೆ ಫೋಟೋ ಹಾಕಿದಾಗ ಅಲ್ಲೊಂದು ಚಂದದಷ್ಟು ಹೂಗಳು ಕಾಣ್ತಿದ್ವಲ್ಲ, ಅದೆಲ್ಲ ಇಲ್ಲಿಂದು. ಸೊ ನೋಡಿದ್ರಲ್ವಾ. ಸೊ ಮುಂದೆ ಹೋಗೋಣ. ಇದು ಈ ನಿಮ್ಮ ವಿಸಂದ ವೈದ್ಯರ ಸಾರಥಿಗಳು, ರಥಗಳು. ಸಾರಥಿಗಳು ಅನ್ನೋದಕ್ಕಿಂತ ಇದು ನಮ್ಮ ವಿಸಂದ ಮನೆಯ ಗ್ಯಾರೇಜ್. ಸೊ ವಿಸಂದ ಮನೆಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಇದು ನಮ್ಮ ವಿಸಂದ ಮನೆಯ ಮೇನ್ ಡೋರ್. ಅಲ್ಲೊಬ್ಬರು ಬಗ್ಗಿ ನೋಡ್ತಾ ಇದ್ದಾರೆ. ಯಾರವರು? ನಮ್ಮ ವಿಸಂದ ಮನೆಯ ಫೈನಾನ್ಸ್ ಮಿನಿಸ್ಟರ್. ಹಾಯ್ ತೇಜು. ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ವಿ ಅವ್ರನ್ನ. ಸೊ ಇನ್ನೂ ಬೇರೆ ಬೇರೆ ವಿಸಂದ ವೈದ್ಯಸ್ ಏನೇನು ಮಾಡ್ತಾ ಇದ್ದಾರೆ ಒಂದು ಸಣ್ಣ ಹಂಟ್ ಮಾಡೋಣ. ಇದು ನಮ್ಮ ಡಾಕ್ಟರ್ ವಿಶ್ವಾಸ್. ಟೆಲ್ ಹಾಯ್. ದಿಸ್ ಆರ್ ವಿಶ್ವಾಸ್, ಇನ್ನೂ ಮಲಗಿದ್ದಾನೆ. ಸೊ ದಿಸ್ ಇಸ್ ಆರ್ ಟೆಕ್ನಿಕಲ್ ಹೆಡ್ ಡಾಕ್ಟರ್ ಸಚಿನ್. ಸೊ ಲೆಟ್ಸ್ ಜಂಪ್ ಇನ್ ಟು ದ ರಚನಾಸ್ ರೂಮ್ ನಾವು. ಶಿ ಈಸ್ ನಾಟ್ ದೇರ್. ಓಕೆ, ಮತ್ತಾರು ಎಲ್ಲಿದ್ದಾರೆ ನೋಡೋಣ. ಇದು ನಮ್ಮ ಸಹನಾ. ಹಾಯ್. ಕಂಡುಬಿಡಿಸೋಣ ಸ್ವಲ್ಪ. ಓಕೆ, ಡಾಕ್ಟರ್ ಮಲ್ಲು, ಟೆಲ್ ಇಟ್ ಹಾಯ್. ನಮ್ಮ ಮಲ್ಲು ವಾಶ್ರೂಮಲ್ಲಿದ್ದಾರೆ. ಸೊ ಇದು ನಮ್ಮ ವಿಸಂದ ಮನೆಯ ಒಂದು ಸಣ್ಣ ಗ್ಯಾರೇಜ್ ಅಂತ ಹೇಳ್ಬೋದು, ಅಥವಾ ನಮ್ಮ ವಿಸಂದ ಪ್ರಾಡಕ್ಟ್ಸ್ಗೆ ಸಂಬಂಧಪಟ್ಟಂತೆ ನಾವು ಇನ್ವೆಂಟ್ರಿ ರೂಮ್, ಸ್ಟೋರೇಜ್ ಆಗಿರ್ಬೋದು, ಸಣ್ಣ ಸಣ್ಣ ಪುಟ್ಟ ಪ್ರಿಪರೇಷನ್ಸ್ ಆಗಿರ್ಬೋದು, ಇದೆಲ್ಲ ಇಲ್ಲಾಗತ್ತೆ. ಸೊ ಅದನ್ನು ನಿಮಗೆ ಇಲ್ಲೇ ಪರಿಚಯ ಮಾಡಿಕೊಟ್ಬಿಟ್ಟೆ. ಸೊ ಲೆಟ್ಸ್ ವೆಲ್ಕಮ್. ಇನ್ನೂ ನಮ್ಮ ಅದರ್ ವಿಸಂದ ವೈದ್ಯಾಸ್ ಏನು ಮಾಡ್ತಿದ್ದಾರೆ ಅದನ್ನು ನಿಮಗೆ ತೋರಿಸಿ ನೆಕ್ಸ್ಟ್ ವಿಲ್ ಜಂಪ್ ಇನ್ ಟು ದ ಹೋಮ್ ಟೂರ್. ಸೊ ಡಾಕ್ಟರ್ ರೋಜಾ, ವೇರ್ ಆರ್ ಯು? ಹಾಯ್. ಇನ್ನು ನಮ್ಮ ಛಾಯಾ ಅವರು ಮಲಗಿದ್ದಾರೆ ಆ್ಯಕ್ಚುಲಿ. ಸೊ ಇದು ಅವರ ಸ್ಥಾನ. ಓಕೆ, ಅವ್ರು ಎಪ್ಸೋಣ ಇನ್ನು ಸ್ವಲ್ಪ ಹೊತ್ತರಲ್ಲಿ. ಇದು ಕಾರ್ತಿಕ, ಛಾಯಾ, ಹಾಗೆ ಅವರ ರೂಮ್. ಕಾರ್ತಿಕ್ ಅವರು ವಾಶ್ರೂಮ್ಗೆ ಹೋಗಿದ್ದಾರೆ. ಲೆಟ್ಸ್ ನಾವು ಜಂಪ್ ಇನ್ ಟು ದ ಹೋಮ್ ಟೂರ್. ದಿಸ್ ಈಸ್ ಆರ್ ರಚನಾ, ಟೆಕ್ನಿಕಲ್ ಹೆಡ್, ಕ್ರಿಟಿಕಲ್ ಕಮೆಂಟರ್. ಸೊ ಆ್ಯಕ್ಚುಲಿ ಈ ಮನೆಯನ್ನು ಪರಿಚಯಿಸಬೇಕು ಅನ್ನೋದು ಥಾಟ್ ಯಾಕೆ ಬಂತು ಅಂದರೆ, ಈ 10 ಜನ ವಿಸಂದ ವೈದ್ಯರು ಸೇರಿ ಒಂದು ಮನೆಯಲ್ಲಿರುವಂಥ ಒಂದು ಥಾಟ್ ಇದೆಯಲ್ಲ, ಸುಮಾರು ಜನಕ್ಕೆ ಒಂದಷ್ಟು ಕುತೂಹಲದ ಪ್ರಶ್ನೆ ಆಗಿತ್ತು, ಒಂದು ನಾಸ್ಟಾಲಜಿಕ್ ಫೀಲಿಂಗನ್ನು ಕೊಟ್ಟಿತ್ತು. ನಮಗೂ ಅಷ್ಟೇ ಒಂದು ಈ 8 ತಿಂಗಳಲ್ಲಿ ಸುಮಾರು ಒಂದಷ್ಟು ಒಳ್ಳೆ ಗುಡ್ ಮೂಮೆಂಟ್ಸನ್ನು, ಒಳ್ಳೆ ಅನುಭವವನ್ನು ಕೊಟ್ಟಿದೆ. ಸೊ ಅದನ್ನು ನಿಮ್ಮ ಜೊತೆ ಹಂಚ್ಕೊಂಡಾಗ ಒಂದಷ್ಟು ಗುಡ್ ಥಾಟ್ಸ್ ನಿಮ್ಮಲ್ಲೂ ಓಡ್ಬೋದು ಅಂತ ಅಂದ್ಕೊಳ್ತಾ ಸೊ ಈ ಜರ್ನಿನ ಶುರು ಮಾಡ್ತಾ ಇದ್ದೀವಿ. ಇದು ನಮ್ಮ ವಿಸಂದ ವೈದ್ಯಾಸ್ನ ಪ್ರಾಡಕ್ಟ್ಸ್ನ ಎಕ್ಸಿಬಿಷನ್ ಮಾಡೋದಕ್ಕೆ ಬಳಸ್ಕೊಂಡಿರುವಂಥ ಒಂದು ಏರಿಯಾ. ಸೊ ಆಲ್ಮೋಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಖಾಲಿಯಾಗಿದೆ. ಆದಷ್ಟು ಬೇಗನೆ ಪ್ರಾಡಕ್ಟ್ಸ್ ಎಲ್ಲ ಮಾಡ್ಕೊಳ್ಬೇಕು. ಸೊ ಅದರ ತಯಾರಿಗಳು ಕೂಡ ನಡೀತಾ ಇದೆ. ಸೊ ಅದನ್ನು ಬಿಟ್ಟರೆ ಇದೊಂದು ಸಣ್ಣ ಟಾರ್ಗೆಟ್ ಬೋರ್ಡ್ ಅಂತ ಹೇಳ್ಬೋದು. ನಾವೆಲ್ಲ ಏನು ಮಾಡಬೇಕು ಆ ಥರದ್ದೆಲ್ಲ ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈ ಬೋರ್ಡನ್ನು ನಾವು ಬಳಸ್ಕೊಳ್ತಾ ಇದ್ವಿ. ಇನ್ನು ಇದು ಶೋಕೇಶ್ ಆದರೂ ಸಹ ಶೋಕೇಶ್ಗಿಂತ ಹೆಚ್ಚಾಗಿ ನಮ್ಮ ಬುಕ್ಸ್ಗಳನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಏನೇನು ನೆಸೆಸರಿ ಎಸೆನ್ಷಿಯಲ್ ಥಿಂಗ್ಸ್ ಸಡನ್ನಾಗಿ ಸಿಗಬೇಕು ಅಂತಂದರೆ ಅದನ್ನು ಸ್ಟೋರ್ ಹೌಸ್ ಮಾಡ್ಕೊಳ್ಳೋಂಥ ಜಾಗ ಇದು. ಇನ್ನು ಈ ಹಾಲ್ ಎಲ್ಲದಕ್ಕೂ ಆಗಿದೆ. ಇಟ್ಸ್ ಅನ್ ಹೌಸ್ ಫಾರ್ ಎವ್ರಿಥಿಂಗ್. ಮಲ್ಟಿಪರ್ಪಸ್ ಹಾಲಾಗಿ ನಾವು ಕನ್ವರ್ಟ್ ಮಾಡ್ಕೊಂಡಿದ್ವಿ. ಇಲ್ಲಿ ವಿಸಂದ ವೈದ್ಯರ ಮೀಟಿಂಗ್ಸ್ ನಡೆಯುತ್ತೆ, ಇಲ್ಲಿ ಒಟ್ಟಿಗೆ ಕೂತು ಊಟ ಮಾಡ್ತೀವಿ, ಇಲ್ಲಿ ಎಲ್ಲರೂ ಮಲಗ್ತೀವಿ. ಸೊ ಇಲ್ಲಿ ಎಲ್ಲರೂ ಜಾಲಿಯಾಗಿ ಮಜಾ ಮಾಡ್ತೀವಿ. ಯಾರೇ ಗೆಸ್ಟ್ ಬಂದರೂ ಕೂರಿಸಿ ಮಾತಾಡಿ ಹರಟೆ ಹೊಡೆಯುವಂತಹ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದಾಗಿತ್ತು. ಸೊ ಲಾಟ್ಸ್ ಆಫ್ ಮೆಮೊರಿ ವಿತ್ ದಿಸ್ ಹಾಲ್.
ಇನ್ನು ಮನೆಯ ಹೊರಗಿನ ಈ ಪ್ಯಾಸೇಜ್ ಏನು ನೋಡ್ತಾ ಇದ್ದೀವಿ, ಇದು ನಮಗೆ ಚಾವನ್ನು ಸಹಿಯೋಕ್ಕಾಗಲಿ, ಅಂದರೆ ಟೀ ಮಾಡಿದಾಗ ಏನೋ ತಿನ್ನಬೇಕು ಅಂದ್ಕೊಂಡಾಗ ಈ ಸ್ಪೇಸನ್ನು ಕೂತು ಇಲ್ಲಿ ಇರುವಂತಹ ಒಂದು ನೇಚರ್ನ ಎಂಜಾಯ್ ಮಾಡೋದು. ಜೊತೆಗೆ ಇದು ನಮ್ಮ ಛಾಯಾನ ಸ್ಪೇಸ್, ಓದ್ಕೊಳ್ಳುವಂತಹ ಸ್ಪೇಸ್ ಅಂತ ಹೇಳ್ಬೋದು. ಬಿಕಾಸ್ ಅವಳ ಎಕ್ಸಾಮ್ ಟೈಮಲ್ಲಿ ಶಿ ವಾಸ್ ದೇ ವಿತ್ ಪೂರ್ತಿ ದಿನ ಇಲ್ಲೇ ಇದು ಓದ್ಕೊಳ್ತಿದ್ದು. ಸೊ ಈ ಕಡೆ ಬಂದಾಗೆಲ್ಲ ಅವಳ ನೆನಪು ಸುಮಾರು ಕಾಡುತ್ತೆ. ಇನ್ನು ಈ ನಮ್ಮ ಕಿಚನ್ ಸ್ಪೇಸ್ ಏನು ನೋಡ್ತಾ ಇದ್ದೀರಾ, ಸೊ ವಾಟ್ ನಾಟ್, ಒಂದು ಮಟ್ಟಕ್ಕೆ ನಮಗೆ ಹೊರಗಿನ ಫುಡ್ ಟೇಸ್ಟಿ ಅನ್ನೋ ಕಾನ್ಸೆಪ್ಟನ್ನೇ ಮರೆಸಿದಂತಹ ಒಂದು ಬ್ಯೂಟಿಫುಲ್ ಸ್ಪೇಸ್ ಟೋಟಲಿ. ಅಂದರೆ 10 ಜನ ಡಿವೈಡ್ ಮಾಡಿಕೊಂಡು ಇಬ್ಬಿಬ್ಬರು ಒಂದೊಂದು ದಿನ ಅಂತ ಅಡುಗೆಗೆ ಮಾಡಿಕೊಂಡು ಎಲ್ಲರೂ ವಿಶೇಷವಾಗಿ ಅವರವ್ರದ್ದೇ ಆದಂತಹ ಶೈಲಿಯಲ್ಲಿ ಎಲ್ಲರೂ, ಬಿಕಾಸ್ ನಿಮ್ಗೆ ಗೊತ್ತಿರೋ ಹಾಗೆ ಒಬ್ಬೊಬ್ಬರು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಬಂದಂಥವ್ರು. ಸೊ ಅವರವರದೇ ಶೈಲಿಯ ಅಡುಗೆಗಳನ್ನು ತುಂಬ ಪ್ರವೀಣರಾಗಿ ಬರ್ತಾ ಅಂತೂ ಇನ್ನೂ ಅದ್ಭುತವಾಗಿ ರುಚಿಯಾಗಿ ಮಾಡಿ ಹಾಕಿದಂತಹ ಒಂದು ಜಾಗ. ಸೊ ಹೆಂಗೆ ಮರೆಯೋಕ್ಕಾಗತ್ತೆ ಇದನ್ನು. ಸೊ ಅದನ್ನು ನಾನು ನಿಮಗೆ ಇವತ್ತು ಪರಿಚಯ ಮಾಡಿಕೊಟ್ಟೆ. ಜೊತೆಗೆ ನೀವು ನೋಡ್ಬೋದು ಅಡುಗೆ ಮನೆಯಲ್ಲೂ ಓದುವ ಈ ಹರಸ. ಸೊ ಇದೆಲ್ಲ ಎಕ್ಸಾಮ್ ಟೈಮ್ನ ಟ್ಯಾಲೆಂಟ್ಸ್ ಅಂತ ಹೇಳ್ಬೋದು. ಸೊ ಇನ್ನೂ ಸುಮಾರು ವಿಷಯಗಳನ್ನ ಹೇಳೋದಿದೆ, ಆದರೆ ಸದ್ಯಕ್ಕೆ ಇಷ್ಟು ಸಾಕು ಅಂತ ಅನ್ಕೋತೀನಿ. ಇದು ಆ್ಯಕ್ಚುಲಿ ಅಡುಗೆ ಮನೆ ಮುಂದೆ ಇರುವಂಥ ಒಂದು ಡೈನಿಂಗ್ ಸ್ಪೇಸ್ ಅಂತ ಹೇಳ್ಬೋದು. ನಾವು ಯೂಶ್ವಲಿ ಈ ಸ್ಪೇಸಲ್ಲೇ ಎಲ್ಲರೂ ಕೂತು ಊಟ ಮಾಡುವಂಥ ಜಾಗ. ಅದಾದರೆ ಅದು ಬಿಟ್ಟರೆ ಈ ಸ್ಪೇಸ್ ನಾವು ತುಂಬ ಬಳಸ್ಕೊಳ್ಳೋದು, ಇಲ್ಲಿ ನಮಗೆ ದೇವ್ರ ಮನೆ ಕಾಣ್ತಾ ಇದೆ. ದೇವ್ರ ಮನೆ ಮುಂದೆ ಕೂತು ಪ್ರತಿ ಸಂಜೆ 6 ಗಂಟೆಗೆ ನಾವು ಹನುಮಾನ್ ಮಂತ್ರವನ್ನಾಗಿರ್ಬೋದು, ಈ ಮಂತ್ರವನ್ನು ಹೇಳೋದಕ್ಕಾಗಲಿ, ಅಶ್ವಿನಿ ಮಂತ್ರವನ್ನು ಹೇಳೋದಕ್ಕೆ ಈ ಸ್ಪೇಸ್ ಬಳಕೆಯನ್ನಾಗ್ತಿತ್ತು. ಇದು ನಮ್ಮ ಪುಟ್ಟ ದೇವರ ಮನೆ. ವಾಟ್ ನಾಟ್, ಎಂಥ ಒಂದು ಆಧ್ಯಾತ್ಮಿಕ ಸೌಖ್ಯವನ್ನು ಈ ಜಾಗ ಕೊಟ್ಟಿದೆ ಅಂತಂದರೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿದಿನ ಪೂಜೆ ಆಗ್ತಿತ್ತು, ಒಬ್ಬರಲ್ಲ ಒಬ್ಬರು, ಆ್ಯಂಡ್ ಮೋಸ್ಟ್ ಪ್ರಾಬ್ಲಿ ರೆಗ್ಯುಲರ್ಲಿ ಮಾಡ್ತಿದ್ದು ರೋಜಾ ಆಗಿರ್ಬೋದು. ಸೊ ಇಲ್ಲಿ ನಮ್ಮ ಮನೆ ಮುಂದೆ ಬೆಳೆದಂತಹ ಹೂವುಗಳನ್ನು ಕಿತ್ತು ತಂದು ಇಲ್ಲಿಟ್ಟು ದೀಪವನ್ನು ಹೊತ್ತಿಸಿ ಪೂಜೆ ಮಾಡಿ, ವಾವ್, ನಾಸ್ಟಾಲ್ಜಿಕ್ ಫೀಲ್. ನಿಜವಾಗ್ಲೂ ಮಿಸ್ ಮಾಡ್ಕೊಳ್ತೀವಿ ಈ ಜಾಗವನ್ನು. ಥ್ಯಾಂಕ್ ಯು. ಇನ್ನು ಇದು ನಾವು ಸ್ಟೋರ್ ಮಾಡ್ಕೊಳ್ಳೋಕೆ ಇಟ್ಕೊಂಡಿರುವಂಥ ಒಂದು ಜಾಗ. ಮೆಡಿಸಿನ್ಸ್ ಆಗಿರ್ಬೋದು, ನೆಸಸರಿ ಥಿಂಗ್ಸ್ ಎಲ್ಲವನ್ನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. ಜೊತೆಗೆ ಈ ಸ್ಪೇಸನ್ನು ನಾವು ಟೂತ್ ಬ್ರಷ್ ಮಾಡೋದಕ್ಕಾಗಲಿ, ಟ್ರಿಮ್ ಮಾಡ್ಕೊಳ್ಳೋದಕ್ಕಾಗಲಿ, ಹುಡುಗರು ಈ ಎಲ್ಲದಕ್ಕೂ ಈ ಜಾಗವನ್ನು ಬಳಸ್ಕೊಂಡಿದ್ದಿದೆ. ಇನ್ನು ಅದರ ಮುಂದೆಯೇ ಒಂದು ವಾಶ್ರೂಮನ್ನು ನೋಡ್ಬೋದು. ಜೊತೆಗೆ ಇಲ್ಲಿ ನಾವು ಬಟ್ಟೆಯನ್ನು ಒಗೆಯುವಂಥ ಒಂದು ಜಾಗ. ಸೊ ಸಾಕು ಅಂದ್ಕೊಳ್ತೀನಿ. ನಾನು ಆಗಲೇ ಹೇಳಿದೆ ಇಲ್ಲೊಂದು ರೂಮ್ ಇದೆ ಅಂತ, ತುಂಬ ದೊಡ್ಡ ವೈಡ್ ಸ್ಪೇಸ್ ಇರುವಂಥ ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಈಗ ಮೇಲೆ ಹೋಗೋಕ್ಕೆ ಶುರು ಮಾಡೋಣ. ಸೊ ಮೇಲೆ ಅಂತೂ ಇನ್ನೂ ಅದ್ಭುತವಾದ ಸ್ಪೇಸ್. ಯಾಕಂದರೆ ಈ ಮನೆಯ ವಿಶೇಷತೆ ಏನು ಅಂದರೆ 3 ಬಾಲ್ಕನಿಗಳನ್ನು ಹೊಂದಿದೆ. ಒಂದು ರೂಮ್ ಅಟ್ಯಾಚ್ ಬಾಲ್ಕನಿ ಇದೆ ಇದರಲ್ಲಿ. ನೀವು ನೋಡ್ಬೋದು, ಇದೊಂದು ಸಣ್ಣ ಬ್ಯೂಟಿಫುಲಿ ಡಿಸೈನ್ ರೂಮ್. ನಾವು ತುಂಬ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಷ್ಟೇ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟೊಂದು ಎಕ್ಸಾಮ್ ಪರ್ಪಸ್ಗೋಸ್ಕರ ಬರೆದು ಅಂಟಿಸಿರುವಂತಹ ಶಾರ್ಟ್ ನೋಟ್ಸ್ ಇದೆ. ಇನ್ನು ಈ ರೂಮ್ಗೆ ಅಟ್ಯಾಚ್ಡ್ ಆಗಿ ಒಂದು ಸಣ್ಣ ಬ್ಯೂಟಿಫುಲ್ ಬಾಲ್ಕನಿ ಇದೆ. ಯಾಕಂದರೆ ಈ ಬಾಲ್ಕನಿ ಸ್ಪೇಸಲ್ಲಿ ಕೂತು ತಿಂಡಿ ತಿಂದು ಹರಟೆ ಮಾಡಿ ಓದ್ಕೊಂಡು ಎಲ್ಲದಕ್ಕೂ ಏನೋ ಬೇಜಾರಾದಾಗ ಬಂದು ಕೂತ್ಕೊಂಡು ಸಮಾಧಾನ ಮಾಡ್ಕೊಂಡು ಹೋಗಿರೋದು ಇದೆ. ಸೊ ಇದೊಂದು ಬ್ಯೂಟಿಫುಲ್ ಸ್ಪೇಸ್. ಇದ್ರ ಮುಂದೆ ಒಂದು ಚಂದದ ಬೇವಿನ ಮರ ಇದೆ. ಇಲ್ಲಿ ಸನ್ರೈಸ್ ಆಗೋದನ್ನು ಸಹ ನಾವು ನೋಡ್ಬೋದು. ಆ್ಯಂಡ್ ವಾಟ್ ನಾಟ್, ಇನ್ನೊಂದು ವಿಷಯವನ್ನು ಹೇಳಲೇಬೇಕು. ಇದು ನಮ್ಮ ಪಕ್ಕದ ಮನೆ ಆಂಟಿಯವರು, ಅಜ್ಜಿ ಇದ್ದಾರಲ್ಲ, ಒಬ್ಬ ಅಜ್ಜಿ ತಾತ ಇದ್ದಾರೆ. ಎಲ್ಲವನ್ನೂ ಕೊಟ್ಟಿದ್ದಾರೆ. ಅಂದರೆ ಒಂದು ಅಜ್ಜಿ ತಾತಂದರ ಸೌಖ್ಯವನ್ನಾಗಿರ್ಬೋದು, ಒಂದು ನೈಬರ್ಹುಡ್, ಒಂದು ಬ್ಯೂಟಿಫುಲ್ ನೈಬರ್ಹುಡ್ನ ಪ್ರೆಸೆನ್ಸ್ ಆಗಿರ್ಬೋದು, ಅವ್ರು ಏನೇ ತಿಂಡಿ ಮಾಡಲಿ ತಂದು ಕೊಡೋದಾಗಿರಲಿ, ನಮ್ಮ ಪ್ರತಿ ಹೆಜ್ಜೆಗೂ ಅವ್ರು ಪ್ರೋತ್ಸಾಹಿಸೋದಾಗಿರಲಿ, ಹುರಿದುಂಬಿಸೋದಾಗಿರಲಿ, ವಾವ್, ನಿಜಕ್ಕೂ ವಿ ಆರ್ ವೆರಿ ಗ್ರೇಟ್ಫುಲ್ ಟು ದಮ್. ಸಾಧ್ಯವಾದರೆ ಈ ವಿಡಿಯೋಲಿ ಅವ್ರನ್ನೂ ನಾವು ಪರಿಚಯ ನಿಮಗೆ ಮಾಡಿಸ್ತೀವಿ ಅಂತ ಹೇಳ್ತಾ ವಿಲ್ ಮೂವ್ ಟು ದ ನೆಕ್ಸ್ಟ್ ಸ್ಪೇಸ್. ಅಗೇನ್ ಇಲ್ಲೂ ಒಂದು ವಾಶ್ರೂಮನ್ನು ನಾವು ಕಾಣ್ಬೋದು. ಆ್ಯಂಡ್ ದಿಸ್ ಸ್ಪೇಸ್ ಬಿಲಾಂಗ್ಸ್ ಟು ನಮ್ಮ ಹುಡುಗಿರು ಉಳ್ಕೊಳ್ತಿದ್ದಂಥ ಒಂದು ಜಾಗ. ಛಾಯಾ ಇದ್ದಾಳೆ, ಇಲ್ಲಿ ಆಲ್ರೆಡಿ ಎದ್ದಿದ್ದಾಳೆ. ಗುಡ್ ಮಾರ್ನಿಂಗ್ ಛಾಯು, ಹಾಯ್ ಟೆಲ್ ಹಾಯ್. ಓಕೆ,
ದಿಸ್ ಈಸ್ ಅಗೈನ್ ಈ ರೂಮನ್ನು ನಾವು ಈ ಮೇಲೆ 2 ರೂಮ್ ಏನು ನೋಡಿದ್ವಿ ಇದನ್ನ ಸ್ಟಡಿ ಪರ್ಪಸ್ಗಾಗಿ ಬಳಸ್ಕೊಂಡಿದ್ದುಂಟು. ಲಾಸ್ಟ್ ಒಂದು 2 ಮಂತ್ಸಲ್ಲಿ ಇಲ್ಲೇ ಕೂತು ಎಲ್ಲರೂ ಓದ್ತಿದ್ದು. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಸ್ಪೇಸ್. ನಾವು ಈ ಜಾಗ ಏನು ನೋಡ್ತಾ ಇದ್ದೀರಾ ಒಂದು ಫಸ್ಟ್ ಫ್ಲೋರಲ್ಲಿರುವಂತಹ ಒಂದು ಸ್ಪೇಸ್. ಇದನ್ನು ಯೂಶ್ವಲಿ ಮಲ್ಲುವರ ಆಸ್ಥಾನ ಆಗಿತ್ತು. ಅವರು ಓದೋದಕ್ಕೆ, ಬರೆಯೋದಕ್ಕೆ ಆ್ಯಂಡ್ ಕೆಲವೊಂದು ಸಲ ಮಲ್ಕೊಳ್ಳೋದಕ್ಕೆ ಇದೆಲ್ಲ ಅವರದೇ ಸಾಧನೆ. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಸ್ಪೇಸ್. ನಾವು ಇದೊಂದು ಸಣ್ಣ ಬುಕ್ಸನ್ನು ಇಟ್ಕೊಳ್ಳುವಂಥ ಒಂದು ಜಾಗವನ್ನು ಕನ್ವರ್ಟ್ ಮಾಡ್ಕೊಂಡಿದ್ವಿ. ಸೊ ಅಗೈನ್ ಒಂದು ಲಾಸ್ಟ್ 2 ಮಂತ್ಸಲ್ಲಿ ಲಾಂಚ್ ಆದಂಥ ಮತ್ತೊಂದು ರೂಮ್. ಇದು ನಾವು ಲಾಸ್ಟ್ 2 ಮಂತ್ಸಲ್ಲಿ ಓಪನ್ ಮಾಡಿದ್ದು, ಅದಕ್ಕಿಂತ ಮುಂಚೆ ಡೋರ್ ಕ್ಲೋಸ್ ಇತ್ತು. ಸೊ ಅಗೈನ್ ಇದು ತುಂಬ ಅನುಭವಗಳನ್ನು ಕೊಟ್ಟಿದೆ. ಬಿಕಾಸ್ ಲಾಸ್ಟ್ 2 ಮಂತ್ಸಲ್ಲಿ ಡಿಸ್ಟರ್ಬ್ ಆಗದೆ ಓದಬೇಕು ಅಂತ ಬಂದಾಗ ಈ ರೂಮ್ ನಮಗೆ ಸಹಾಯಕಾರಿಯಾಗಿದೆ. ಇದೇ ರೂಮಲ್ಲಿ 4 ಜನ ಕೂತು ಓದಿದ್ದು ಉಂಟು. ಇಷ್ಟು ಸಣ್ಣ ರೂಮಲ್ಲಿ ಸಚಿನ್ ಇಲ್ಲಿ ಕೂರ್ತಿದ್ದ, ನಾನು ಇಲ್ಲಿ ಕೂರ್ತಿದ್ದೆ, ಇಲ್ಲಿ ಮಲ್ಲಿಕಾರ್ಜುನ್ ಕೂರ್ತಿದ್ದ, ಕೆಲವೊಂದು ಸಲ ಸಹ ನಾನು ರಚನೆ ಬಂದು ಕೂರ್ತಿದ್ದು ಉಂಟು. ಸೊ ಥ್ಯಾಂಕ್ ಯು ಸೋ ಮಚ್ ರೂಮ್. ಸೊ ಇಲ್ಲಿ ಮೂವ್ ಟು ದ ನೆಕ್ಸ್ಟ್ ಪೀಸ್. ನಾವು ಇದು ಬ್ಯೂಟಿಫುಲ್ ಟೆರೇಸ್ ಆಫ್ ಆರ್ ಹೋಮ್ ನೋಡ್ತಾ ಇರ್ಬೋದು ನೀವು. ಆ್ಯಂಡ್ ಇಲ್ಲಿ ನಾವು ಒಗೆದ ಬಟ್ಟೆಗಳನ್ನು ಒಣಗಿ ಹಾಕೋಕ್ಕಿರುವಂತಹ ಜಾಗ. ಆ್ಯಂಡ್ ಇಲ್ಲಿ ನಮ್ಮ ನೈಬರ್ಸ್, ಇನ್ನೊಬ್ಬರು ನೈಬರ್ಸ್ ಅಂತ ಹೇಳ್ಬೋದು, ಅಂಕಲ್ ಆಂಟಿ ಇದ್ದಾರೆ. ಪ್ರತಿಯೊಂದಕ್ಕೂ ನಮ್ಮ ಹೆಜ್ಜೆಗಳನ್ನೆಲ್ಲ ತುಂಬ ಸೂಕ್ಷ್ಮವಾಗಿ ಗಮನಿಸ್ಬೋದು ಅವರು. ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ನಾವು ಟ್ರಿಪ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಓದ್ತಿದ್ದನ್ನು, ನಾವು ಶ್ರಮ ಪಡ್ತಿದ್ದನ್ನು ಅವ್ರನ್ನ ನೋಡಿ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ರಿ, ಬನ್ನಿ ನಮ್ಮ ಮನೆಗೂ ಬನ್ನಿ, ನಮ್ಮದು ಐಸ್ ಕ್ರೀಮ್ ಫ್ಯಾಕ್ಟ್ರಿದೆ ಬನ್ನಿ ಅಂತೆಲ್ಲ ಹೇಳಿ ಪ್ರೋತ್ಸಾಹಿಸಿದ್ದಾರೆ. ಸೊ ಈ ಮೂಮೆಂಟಲ್ಲಿ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅಂಕಲ್ ಆ್ಯಂಡ್ ಆಂಟಿ. ಆ್ಯಂಡ್ ನಾನು ಇನ್ನೊಂದು ಬ್ಯೂಟಿಫುಲ್ ಸ್ಪೇಸನ್ನು ನಿಮ್ಗೆ ಪರಿಚಯ ಮಾಡಿಸೋದಕ್ಕೆ ನಮ್ಮ ಮನೆಯ ಟೆರೇಸ್ ಮೇಲೆ ಹೋಗ್ತಾ ಇದ್ದೀನಿ. ಸೊ ಈ ಜಾಗ ನೀವೇನು ನೋಡ್ತಾ ಇದ್ದೀರಾ ನೋಡಿ, ಒಂದು ಬ್ಯೂಟಿಫುಲ್ ಸನ್ರೈಸ್ ಕಾಣ್ತದೆ. ಹಾಯ್ ಸೂರ್ಯದೇವ್. ಸೊ ಇಲ್ಲಿ ನೋಡಿ ಎಷ್ಟು ಚಂದದ ಹೋಮ್ ಸ್ಪೇಸ್ ನಮಗೆ. ಆ್ಯಂಡ್ ಇಲ್ಲೊಂದು ಹೆಂಚಿನ ಒಂದು ಬ್ಯೂಟಿಫುಲ್ ವಾತಾವರಣ ಆಗಿರ್ಬೋದು, ಇಲ್ಲೂ ನೀವು ಕಾಣಬಹುದು. ಹಾಗೆ ನಾವು ಈ ಮೇಲೆ ಹೋದರೆ ಸೋಲಾರ್ ಪ್ಯಾನಲ್, ಇಲ್ಲೊಂದು ಟೆರೇಸ್ನ ಮೇಲೆ ಒಂದು ಟೆರೇಸ್ ಇದೆ ಕಾಣ್ತಾ ಇದೆ. ಇದನ್ನು ಓದೋದಕ್ಕಾಗಿರ್ಬೋದು, ನಮ್ಮ ಫ್ಯಾಮಿಲಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಿರ್ಬೋದು, ಅಥವಾ ಯೋಗ ಮಾಡೋದಕ್ಕಾಗಿರ್ಬೋದು, ಅಥವಾ ಏನಿ ಬ್ಯೂಟಿಫುಲ್ ಮೂಮೆಂಟನ್ನು ಕಳೆಯೋದಕ್ಕೆ ಹುಣ್ಣಿಮೆಯನ್ನು ಊಟವನ್ನು ಸಹ ನಾವು ಇಲ್ಲೇ ಮಾಡಿದ್ವಿ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಸ್ಪೇಸ್. ಈ ಮನೆ ಹೇಳಿದ್ನಲ್ಲ, ಇಂಚಿಂಚು ಒಂದು ಕಾರ್ನರ್ ಸಹ ನಮಗೆ ಅದ್ಭುತವಾದ ಆನಂದದ ಅನುಭೂತಿಯನ್ನು ಕೊಟ್ಟಿದೆ. ಇದಕ್ಕಿಂತ ಹೆಚ್ಚೇನು ಬೇಕು. ಸೊ ಇನ್ನೂ ಈ ಥರದ್ದೊಂದು ಭಾವನೆ ಅಂದರೆ ಒಂದು ಬಿಗ್ ಬಾಸ್ ಮನೆ, 10 ಜನ ಬೇರೆ ಬೇರೆ ಜಾಗದ, ಬೇರೆ ಬೇರೆ ಸಂಸ್ಕಾರದ ವ್ಯಕ್ತಿಗಳು ಬಂದು ಒಟ್ಟಾರೆ ಈ ಮನೆಯಲ್ಲಿದ್ದು ಎಷ್ಟೊಂದು ವಿಷಯಗಳನ್ನ ಕಲ್ತಿದ್ದೀವಿ, ಜಗಳ ಆಡಿದ್ದೀವಿ. ಇದೆಲ್ಲದಕ್ಕೂ ಈ ಮನೆ ಸಾಕ್ಷಿಯಾಗಿದೆ ಆ್ಯಂಡ್ ಬ್ಯೂಟಿಫುಲ್ ಮೂಮೆಂಟ್ಸನ್ನು ಕೊಟ್ಟಿದೆ. ಸೊ ಅಲ್ಟಿಮೇಟ್ಲಿ ಥ್ಯಾಂಕ್ಸ್ ಟು ದಿಸ್ ಹೋಮ್, ಥ್ಯಾಂಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಆಫ್ ವಸಂತ ವೈದ್ಯ. ಥ್ಯಾಂಕ್ ಯು. ಹಲೋ ಒನ್ಸ್ ಅಗೇನ್. ನಾನು ಆಗಲೇ ಹೇಳಿದೆ ನಿಮಗೆ 7 ಗಂಟೆಗೆ ನಾವು ಮೀಟಿಂಗ್ ಶುರು ಮಾಡಬೇಕು ಅನ್ನೋ ತಯಾರಿಯಲ್ಲಿ ನಿಮ್ಮೆಲ್ಲರನ್ನೂ ಪರಿಚಯ ಮಾಡಿಸಿದ್ದೆ. ಈಗ ಸಮಯ ನೋಡಿ ಎಕ್ಸಾಕ್ಟ್ಲಿ 1 ಗಂಟೆ 10 ನಿಮಿಷ. ಸೊ ಈಗ ಸುದೀರ್ಘವಾದ ಒಂದು ವಿಸಂಧವ ತರ್ಕವನ್ನು ಮಾಡಿ ವಿಸಂಧವ ಎಂತೂಸಿಯಾಸ್ಟಿಕ್ ಎಲ್ಲ ಕಳ್ಕೊಂಡಿದ್ದಾರೆ. ಒಂದ್ಸಲ ನೋಡಿ, ಪರವಾಗಿಲ್ಲ, ಮಲ್ಲು ಇದ್ದಾರೆ, ಹಿಂಗೆ ಅವ್ರ ಮುಖ ಒಂದ್ಸಲ ನೋಡಿ. ಸ್ವಲ್ಪ ಇನ್ನು ಅಣ್ಣ ಯಾವಾಗ ಮೀಟಿಂಗ್ ಮುಗಿಸ್ತಿರೋ ಅಂತ ಕಾಯ್ತಿದ್ದ. ಇನ್ನೊಂದು ಸಹ ನಾನು ಪ್ಲೀಸ್ ಹಾಕ್ಬಿಡ್ರು ಅಂತ ಕಾಯ್ತಿದ್ಲು. ತೇಜು ಇದ್ದಾಳೆ ಇಲ್ಲಿ, ಬಾಯ್ ಅಂದ್ಬಿಟ್ಲು ಒಂದೇ ಸಲ. ಸರ್ ನಮಸ್ತೆ ಸರ್. ಛಾಯಾ ಫೈನಲಿ ಎದ್ದು ಬಂದು ಕೂತಿದ್ದಾಳೆ. ಹಾಯ್. ಸೊ ಒನ್ಸ್ ಅಗೈನ್ ಹಿಯರ್ ದ ವಿಸಂಧ ವೈದ್ಯಾಸ್, ಹಿಯರ್ ನಮ್ಮ ಕಾರ್ತಿಕ ಇಸ್ ಮಿಸ್ಸಿಂಗ್ ನೌ. ಸೊ ಒನ್ಸ್ ಅಗೈನ್ ಅವರೆಲ್ಲರ ಕಡೆಯಿಂದ ನಿಮಗೆ ಒಂದು ಫೈನಲ್ ಬಾಯ್, ಟಾಟಾ.